ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವ್ಲಾಗ್ ಬಂದು ನನ್ನ ಆ್ಯಸ್ ಯೂಶುವಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಒಂದು ವಾರದಿಂದ ಕಂಟಿನ್ಯೂಸ್ ಕೆಲಸ ಇತ್ತು, ರೆಸ್ಟ್ ಇರಲಿಲ್ಲ. ಸೊ ಇವತ್ತು ಆಲ್ಮೋಸ್ಟ್ ರೆಸ್ಟ್ ಮಾಡೋ ಡೇ ಅಂತಲೇ ಹೇಳ್ಬೋದು. ಹಾಗಾಗಿ ರೆಸ್ಟ್ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ರೆಸ್ಟ್ ಅಂತೂ ಸಿಗಲ್ಲ, ಕೆಲಸ ಇದ್ದೇ ಇರುತ್ತೆ. ಮನೆಯಲ್ಲಾದರೂ ಕೆಲಸ ಇರುತ್ತೆ, ಆದರೆ ನನಗೇನೋ ಒಂಥರ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ, ಹಾಗಾಗಿ ಅಷ್ಟೇ. ಇವತ್ತು ಬೆಳಗ್ಗೆನೇ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗೋಗಿತ್ತು ಬಸ್ಸಾರು ಮಾಡಿ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಅಪ್ಪುಗೂ ಅಷ್ಟೇ ನಾನು ಇತ್ತೀಚೆಗೆ ಮುದ್ದೆ ಜಾಸ್ತಿ ಮಾಡ್ತಾ ಇದ್ದೀನಲ್ವಾ, ಅಂದರೆ ಫಸ್ಟ್ ನಾವು ಮಾಡ್ಕೊಳ್ತಾ ಇದ್ದೆ, ಆದರೆ ಇವಾಗ ಅವನಿಗೂ ಕೂಡ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಅವನಿಗೂ ಕೂಡ ಸೇರಿಸಿ ಮಾಡ್ತೀನಿ. ಹಾಗಾಗಿ ಬಸ್ಸಾರು ಪಲ್ಯ ಇದ್ದರೆ ಅವನು ಕೂಡ ತಿಂತಾನೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. ಹುಳ್ಳಿಕಾಯಿ ಇತ್ತು, ಅದಕ್ಕೇ ಅದೊಂದನ್ನೇ ಇಟ್ಕೊಂಡು ಹುಳ್ಳಿಕಾಯಿ ಮತ್ತು ಹೆಸರುಕಾಳು ಕಡಲೆಕಾಳು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪಲ್ಯ ಥರ ಮಾಡ್ಕೊಂಡು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಕೇಳ್ತಾ ಇದ್ರಿ, ಮ್ಯಾಮ್ ನೀವು ಸ್ವಲ್ಪ ದಪ್ಪ ಆಗಿದ್ರಲ್ಲ, ಡಯಟ್ ಮಾಡ್ತಾಯಿದ್ದೀರಾ ಹೇಗೆ ಅಂತೆಲ್ಲ ಕೇಳ್ತಾ ಇದ್ರಿ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಡಯಟ್ ಅನ್ನೋ ತಲೆಯಲ್ಲಿ ಏನೂ ಇಲ್ಲ. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಹೀಗೆ ಕುಡಿಬೇಕು, ಹಾಗೆ ಕುಡಿಬೇಕು, ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು, ಇಂಥದ್ದೇ ಊಟ ಮಾಡಬೇಕು ಅಂತ ಈ ಟೈಮಲ್ಲಿ ನಮ್ಗೆ ಏನಿರುತ್ತೋ ಅದನ್ನೇ ನಾನು ತೃಪ್ತಿಯಾಗಿ ಊಟ ಮಾಡ್ತೀನಿ. ಸೊ ಕೆಲವ್ರಿಗೆ ಹಂಗೆ ಅನಿಸುತ್ತೆ, ಯಾಕಂದರೆ ನಾನು ತುಂಬ ಜನನ ನೋಡಿದ್ದೀನಿ ಡಯಟು ಅದು ಇದು ಅಂತ ತಿಂತಾರೆ. ಅಂದರೆ ಬೇರೆಯವ್ರ ಲೈಫ್ ಸ್ಟೈಲ್ ಹೇಗಿರುತ್ತೋ ಅವ್ರು ಆ ಥರ ಇರ್ತಾರೆ. ಸೊ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೋ ನಾವು ಅದೇ ಥರ ಇರಬೇಕು. ಅವ್ರು ಮಾಡ್ತಾಯಿದ್ದಾರೆ ಅಂತ ನಾವು ಮಾಡೋದಕ್ಕೆ ಹೋಗಬಾರ್ದು. ಹಾಗಾದರೆ ಸಣ್ಣ ಆಗೋದಕ್ಕಾಗಲ್ವಾ? ಹೊಟ್ಟೆ ಕರಗ್ಸೋಕ್ಕಾಗಲ್ವಾ? ಮ್ಯಾಮ್ ಇದೇ ಥರ ಮಾಡಬೇಕು, ಅದೇ ಥರ ಯಾಕಾಗಲ್ಲ? ಆಗುತ್ತೆ, ನಾವು ಮಾಡೋ ಇದರಲ್ಲಿರುತ್ತೆ ಅಷ್ಟೇ. ಸೊ ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರು ಕುಡಿಬೇಕು. ಆ್ಯಂಡ್ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಚೆನ್ನಾಗಿ ಊಟ ಮಾಡಬೇಕು ಅಂತ ದೊಡ್ಡೋರು ಯಾವಾಗಲೂ ಹೇಳ್ತಾರೆ. ಹಾಗಾಗಿ ಆದಷ್ಟು ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ಮಾಡ್ತೀರಾ, ಇವಾಗ ಮಕ್ಕಳಿದ್ರೆ ಮಕ್ಕಳಿಗೆ ಅಂತಲೂ ಮಾಡ್ತೀರಾ, ಆ್ಯಂಡ್ ದೊಡ್ಡವ್ರಿಗೂ ಅಂತಲೂ ಮಾಡ್ತೀರಾ. ಈ ಥರನೇ ಅದೇ ಥರ ಊಟದಲ್ಲಿ ನೀವು ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಕೊಂಡು ಓಡಾಡಿಕೊಂಡು ಆರಾಮಾಗಿ ನೀವಿರಿ. ಯಾಕೆ ಸಣ್ಣ ಆಗಲ್ಲ? ಆದಷ್ಟು ಸಣ್ಣ ಆಗ್ಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವಾಗಲೂ ಅಯ್ಯೋ ಹಿಂಗೆ ಮಾಡಿದ್ರೆ ಮಾತ್ರ ನಾವು ಸಣ್ಣ ಆಗೋದು, ಹಂಗೆ ಮಾಡಿದರೆ ಮಾತ್ರ ನಾವು ಸಣ್ಣ ಆಗೋದು ಅಂತ ತಲೆಯಲ್ಲಿ ಕೂತ್ಕೊಬಿಟ್ರೆ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ. ಹಾಗಾಗಿ ನಮಗೆ ಆ ಟೈಮಲ್ಲಿ ಏನಿರುತ್ತೆ ಅದನ್ನೇ ಆರಾಮಾಗಿ ನಾವು ತಿಂದ್ಕೊಂಡು ಓಡಾಡ್ಕೊಂಡು ನಗ್ನಗ್ತಾ ಕೆಲಸಗಳ್ನ ಮಾಡ್ಕೊಂಡಿದ್ರೆ ನಾವು ಆರಾಮಾಗಿ ಕರ್ಗೋಗಿರ್ತೀವಿ, ಯಾರಿಗೂ ಗೊತ್ತೇ ಆಗಲ್ಲ. ಸೊ ನಾನು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋ ಹಾಗೆ ನಾವು ಹಳ್ಳಿಲಿರೋದ್ರಿಂದ ಮುದ್ದೆ ಅನ್ನ ಸಾರು ಇದೇ ಥರನೇ ಇರಬೇಕು. ಯಾಕಂದರೆ ಹೊಲ್ದಲ್ಲಿ ಕೆಲಸ ಮಾಡೋರಿಗೆಲ್ಲ ನಾವು ಚಪಾತಿ ಈ ಥರದ್ದೆಲ್ಲ ಕೊಟ್ಬಿಟ್ರೆ ಸಲಾಡ್ ಅಂತ ಅವ್ರಿಗೆ ನಿಜವಾಗ್ಲೂ ಇದಾಗಲ್ಲ. ಹಾಗಾಗಿ ನಾನು ಅದೇ ಥರನೇ ಮಾಡ್ತೀನಿ. ನಂಗೆ ತುಂಬಾ ಖುಷಿ ಇದೆ ಈ ಊಟ ನಮಗೆ ಸಿಕ್ಕಿರೋದಕ್ಕೆ. ಕೆಲವ್ರಿಗೆ ಅದು ಸಿಗೋದಿಲ್ಲ. ಹಾಗಾಗಿ ಅದು ಇದು ಅಂತ ಮನೋರಾಗ ತಂದ್ಕೊಳ್ಳೋದ್ಕಿಂತ ಇರೋದ್ರಲ್ಲಿ ಊಟ ಮಾಡಿ ನಾವು ಚೆನ್ನಾಗಿ ಆರೋಗ್ಯವಾಗಿದ್ದೀವಿ ಅನ್ನೋದೊಂದು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಸೊ ನೋಡಿದ್ರಲ್ಲ, ಇಷ್ಟೇ ನನ್ನ ಡಯಟ್ ಫುಡ್ಡು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಇದನ್ನೇ ತಿಂದ್ಕೊಂಡು ನನ್ನ ಮೈ ಬಗ್ಸೋ ಅಷ್ಟು ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತೀನಿ. ಹಾಗಾಗಿ ಜಾಸ್ತಿ ಡಯಟ್ ಅನ್ನೋದನ್ನ ಮನೋರಾಗ ತಂದ್ಕೊಳ್ದೆ ನಿಮ್ಗೇನಿದೆ ಅದರಲ್ಲಿ ಆರಾಮಾಗಿ ಖುಷಿಯಾಗಿ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಮಕ್ಳ ಜೊತೆ ಇರಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವ್ರು ಯಾರೋ ಮಾಡ್ತಾರೆ, ಇವ್ರು ಯಾರೋ ಮಾಡ್ತಾರೆ ಅಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಒಂದು ವ್ಯೂ ಪಾಯಿಂಟಲ್ಲಿ ಹೇಗಿದೆ ಅದನ್ನು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನನ್ನ ವ್ಯೂ ಪಾಯಿಂಟಲ್ಲಿ ಇದು ಕರೆಕ್ಟಾಗಿದೆ, ಸೊ ನಾನು ಕರೆಕ್ಟಾಗಿದ್ದೀನಿ. ಹಂಗಂದ್ರೆ ನೀವು ಇದೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ನೀವು ಯಾವ ಥರ ಅಡುಗೆ ಮಾಡ್ತೀರ, ನೀವು ಯಾವ ಥರ ಮಾಡ್ತೀರೋ ಅದ್ರ ಮೇಲೆ ಮಾಡ್ಕೊಳ್ಳಿ. ಆ್ಯಂಡ್ ಹೆಣ್ಮಕ್ಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅಯ್ಯೋ ಅವ್ರು ದಪ್ಪ ಆಗ್ತಾಯಿದ್ವಿ, ಅದು ಮಾಡ್ತಾಯಿದ್ದೀವಿ, ಇದನ್ನು ಮಾಡ್ತಾಯಿದ್ದೀವಿ, ಸಣ್ಣ ಆಗ್ತಿಲ್ಲ ಅಂತ ತುಂಬಾ ಒಂಥರ ಒಳಗೆ ಕೊರಗ್ತಾ ಇರ್ತಾರೆ. ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಆದಷ್ಟು ಕೊರ್ಗಕ್ಕೆ ಹೋಗಬೇಡಿ, ಇರೋದನ್ನೇ ನಾವು ಎಂಜಾಯ್ ಮಾಡಿಕೊಂಡು ಆದಷ್ಟು ಇದನ್ನು ಮಾಡಿಕೊಂಡು ಹೋಗೋಣ. ಹಾಗಾಗಿ ಅಂಥವ್ರಿಗೆಲ್ಲ ನಾನು ಹೇಳೋದು ಒಂದೇ, ರೋಗ ಥರ ತಗೋಬೇಡಿ, ಅದನ್ನು ಹ್ಯಾಪಿಯಾಗಿ ತಗೊಳ್ಳಿ. ಸೊ ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ನಾವು ಬೆಳಗ್ಗೆನೇ ಫುಲ್ಲು ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪನ ಮಲಗಿಸ್ಬಿಟ್ಟು, ನನಗೆ ಸಮಯ ಸಿಕ್ಕಿದ್ರೆ ನಿಮ್ಗೆ ಗೊತ್ತು ನಾನು ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಆ ಕ್ರೋಶ ಹಾಕೋದಿತ್ತು, ಆದರೆ ಸದ್ಯಕ್ಕೆ ನನಗೊಂದು ಬ್ಲೌಸ್ ಹೊಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ನಿಮ್ಮ ಮುಂಚೆನೇ ನಾನು ತೋರಿಸಿದ್ದೆ ಅಲ್ವಾ, ಅದು ಹೊಲಿಯೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಸಿಕ್ಕಿದೆ, ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಇವಾಗ ಫಸ್ಟು ಜಿಗ್ಜಾಗು ಫಾಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಪೀಸ್ ಎಲ್ಲ ಸಪ್ರೇಟಾಗಿ ಕಟ್ ಮಾಡಿ ಫಾಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಹೆಣ್ಮಕ್ಳು ಆದಷ್ಟು ಏನಾದರೂ ಮನೆಯಲ್ಲಿ ನೀವು ಕೂಡ ಆ್ಯಕ್ಟಿವ್ ಆಗಿದ್ದರೆ ಅದರಲ್ಲಿ ನೀವು 10 ರೂಪಾಯಿ ದುಡಿದ್ರೂ ನಿಮಗೆ ಖುಷಿ ಇರುತ್ತೆ ಅಲ್ವಾ, 100 ರೂಪಾಯಿ ದುಡಿದ್ರೂ ನಿಮಗೆ ಖುಷಿ ಇರುತ್ತೆ.
ಹಾಗೆ ನನಗೆ ಸುಮಾರು ಜನ ಕೇಳ್ತಿದ್ರು, ಯಾಕೆ ಇಷ್ಟೊಂದು ಪ್ರೆಷರಾಗಿ ವರ್ಕ್ ಮಾಡ್ತಾಯಿದ್ದೀರಾ, ಯಾಕೆ ಇಷ್ಟೊಂದು ಸೀರಿಯಸ್ಸಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತ ಎಲ್ಲ ಕೇಳ್ತಾಯಿದ್ರಿ. ನನಗೇನಂದರೆ ನನಗೆ ಹೇಗೇಗೋ ಬದುಕಬೇಕು ಅಂತ ಆಸೆ ಇದ್ದಿದ್ರೆ ನಾನು ಏನೂ ಮಾಡ್ತಾಯಿರಲಿಲ್ಲ. ಆರಾಮಾಗಿ ಮನೆಯಲ್ಲಿ ತಿಂದ್ಕೊಂಡು ಉಂಡ್ಕೊಂಡು ಓಡಾಡ್ಕೊಂಡು ಇರ್ತಾಯಿದ್ದೆ, ಏನೂ ಮಾಡ್ತಾ ಇರಲಿಲ್ಲ. ಆದರೆ ನನಗೆ ಅಂತ ಇರೋದೊಂದು ಚಿಕ್ಕ ಆಸೆ, ನಾನು ಹೆಂಗೆ ಬದುಕಬೇಕು ಅನ್ನೋದೊಂದು ಆಸೆ ಇದೆ. ಅದಕ್ಕೆ ನಾನು ಏನೇನೆಲ್ಲ ಮಾಡ್ಬೋದು ಅದನ್ನು ಮಾಡಲೇಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಇದೇ ಥರ ಬದುಕಬೇಕು ಅನ್ನೋ ಆಸೆ ಇದೆ. ಹಂಗಂತ ನಾನು ಬೇರೆಯವ್ರ ಮೇಲೆ ಅಯ್ಯೋ ನಂಗೆ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅನ್ನೋದ್ರ ಮೇಲೆ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಯಾರ ಮೇಲೇನೂ. ನನಗೆ ಅಂತ ಒಂದು ಲೈಫ್ ಇದೆ, ಅದ್ರಲ್ಲಿ ನಾನು ಏನು ಹೋರಾಡ್ಬೋದು, ನಾನು ಹೇಗೆ ಬದುಕ್ಬೋದು, ನಾನು ಹಿಂಗೆ ಬದುಕ್ಬೋದಾ, ನಾನು ಅಂದ್ಕೊಂಡಿರೋ ಥರ ಬದುಕ್ಬೋದಾ, ನಾನು ಏನಾದರೂ ಒಂದು ಮಾಡಿದ್ರೆ ಬದುಕ್ಬೋದಾ ಅನ್ನೋದೊಂದಿದೆ. ಹಾಗಾಗಿ ಅದಕ್ಕೋಸ್ಕರನೇ ಎಫರ್ಟ್ ಹಾಕಿ ಎಲ್ಲನೂ ಕಲಿತು ಹೇಗಾಗುತ್ತೋ ಹಾಗೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು, ಲೈಫ್ ಅಂದ್ರೇ ಹಾಗೆ ಅಡ್ಜಸ್ಟ್ಮೆಂಟ್ ಇರಲೇಬೇಕು. ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಯಾರ್ಯಾರ ತಲೆ ಮೇಲೆ ಒರ್ಸೋದು ಏನಕ್ಕೆ, ಲಾಸ್ಟಿಗೆ ಅವರೇ ಹೇಳ್ಬಿಡ್ತಾರೆ ನಾವೇನಕ್ಕೆ ಮಾಡಬೇಕು, ನಿಮ್ಗೆ ಯಾಕೆ ನಾವು ಮಾಡಬೇಕು ಅಂತಲೇ ಕೇಳಿಬಿಡ್ತಾರೆ. ಹಾಗಾಗಿ ಬೇಡ, ಯಾರು ಮಾಡೋದು ಬೇಡ, ಯಾರ್ದು ಇದನ್ನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಮ್ಮ ಪಾಡಿಗೆ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗೋಣ. ಅದರಲ್ಲಿ ₹1000 ದುಡಿದ್ರು ಅದರಲ್ಲಿ ₹500 ಕೂಡಿಕೊಂಡು ಇನ್ನು ₹500 ತಿನ್ನೋಣ ಅಷ್ಟೇ. ಮುಂದೆ ಎಷ್ಟು ತನಕ ಜೀವನ ಹೋಗುತ್ತೋ ಅಲ್ಲಿವರೆಗೂ ಚೆನ್ನಾಗಿ ನೋಡಿಕೊಂಡು ಜೀವನನ ಮಾಡೋಣ. ನಮಗಿರೋ ಆಸೆಗಳನ್ನ ಆದಷ್ಟು ಪೂರೈಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಯಾರ ಮೇಲೆ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಅವ್ರ ಮೇಲೆ ದೂರೋದು ನನಗೇನು ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ಅಷ್ಟೇ, ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ನಾನೊಬ್ಬಳೇ ಅಲ್ಲ, ಎಷ್ಟೋ ಹೆಣ್ಮಕ್ಳು ಪಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಲೈಫಲ್ಲೂ ಅಷ್ಟೇ ಈ ಥರ ಎಲ್ಲದೂ ಆಗಿರುತ್ತೆ. ಅವರು ಏನಾದರೂ ಒಂದು ಮಾಡಬೇಕು ಅಂತಲೇ ಹೋರಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ಕಷ್ಟಪಡ್ತಾ ಇರ್ತಾರೆ. ಅದನ್ನೆಲ್ಲ ನಾವೊಂದು ಮೋಟಿವೇಶನಲ್ ಆಗಿ ತೊಗೋಬೇಕು. ಹೌದು, ಅವ್ರು ಆ ಥರ ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಡ್ಬೋದು, ನಾವು ಯಾಕೆ ಮಾಡೋಕ್ಕಾಗಲ್ಲ ಅಂತ ನಾವೊಂದು ಮೋಟಿವೇಟ್ ಆಗಿ ಕೆಲಸಗಳನ್ನ ಕಲಿಬೇಕು, ಮಾಡಬೇಕು. ಹಾಗಾಗಿ ನೀವು ಅಷ್ಟೇ, ಮನೇಲಿ ಹೆಣ್ಮಕ್ಳಿದ್ದೀರಾ ಅಂದರೆ ನಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ನೀವು ಅದಕ್ಕೆ ಅಂತಲೇ ಮೋಟಿವ್ ಆಗಬೇಕು ಹೊರತು ನೆಗೆಟಿವ್ ಮೋಟಿವ್ ಆಗಬಾರ್ದು. ಪಾಸಿಟಿವ್ ಆಗಿ ಮೋಟಿವ್ ಆಗಿ ನೀವು ಕೂಡ ಏನೋ ಒಂದು ಕಲಿತು ನೀವು ಏನೋ ಒಂದು ಮಾಡೋ ಥರ ಛಲವಾಗಿ ತೊಗೊಂಡ್ರೆ ಮಾತ್ರನೇ ನಿಮ್ಮ ಕೈಲಿ ಏನೋ ಒಂದು ಮಾಡೋದಕ್ಕೆ ಸಾಧ್ಯ. ಸೊ ಇಷ್ಟು ನೀವು ಕೇಳಿರೋಂಥ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಹಾಗೆ ಇವಾಗ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ತುಂಬ ಸತಿ ಕೇಳ್ತಾಯಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ವೀಡಿಯೋ ಮಾಡಿ ಸಪ್ರೇಟಾಗಿ ಅಂತ. ಸೊ ಹಾಗಾಗಿ ನಾನು ಇದರಲ್ಲೇ ಹಾಗೆ ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ ಈ ಫ್ರಂಟ್ ಪಾರ್ಟ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಿಮಗೆ ಡೀಟೇಲಾಗಿ ಹೇಳ್ಬೇಕಂದ್ರೆ ಸಪ್ರೇಟಾಗಿ ವೀಡಿಯೋ ಮಾಡಬೇಕು, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಒಂದೇ ಸತಿ ಹೇಳ್ಬಿಟ್ರೆ ಒಳ್ಳೆ ಏನೋ ತಲೆಗೆ ತುಂಬ್ತಾ ಇದ್ದಾರೆ ಅನ್ನೋ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ಏನು ಡ್ರಾಯಿಂಗ್ ಮಾಡ್ತಾ ಇದ್ದೀನಲ್ಲ ಅದನ್ನು ನಾನು ಒಂದು ಪಕ್ಕದಲ್ಲಿ ಒಂದು ಫೋಟೋ ಹಾಕಿರ್ತೀನಿ. ಜಸ್ಟ್ ನೀವು ಅದನ್ನು ಒಂದು ಡ್ರಾಯಿಂಗ್ ಬುಕ್ಕಲ್ಲಿ ಒಂದು 2-3 ಸತಿ ಅದನ್ನು ಇದನ್ನು ಮಾಡ್ಕೊಳ್ಳಿ. ಜಸ್ಟ್ ಡ್ರಾಯಿಂಗ್ ಮಾಡಿ, ನಿಮಗೆ ಬರೋ ತನಕ ಒಂದು 2-3 ಸತಿ ಡ್ರಾಯಿಂಗ್ ಮಾಡಿ. ಆಮೇಲೆ ನೀವು ಅದು ಏನೇನು ಎಲ್ಲೆಲ್ಲಿ ತೊಗೋಬೇಕು, ಎಷ್ಟು ಮೆಜರ್ಮೆಂಟಲ್ಲಿ ತೊಗೋಬೇಕು ಅನ್ನೋದನ್ನ ಆವಾಗ ನೀವು ತಿಳ್ಕೊಳ್ಳಿ. ಫಸ್ಟ್ ಏನಂದರೆ ನಿಮಗೆ ಡಯಾಗ್ರಾಮ್ ಕರೆಕ್ಟಾಗಿ ಬಂದರೆ ಆಮೇಲೆ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಪಕ್ಕದಲ್ಲಿ ಒಂದು ಫೋಟೋ ಹಾಕ್ತೀನಿ. ನೀವು ಅದನ್ನು ನೋಡಿಕೊಂಡು ಸ್ವಲ್ಪ ದಿವಸ ಒಂದು 2-3 ಸತಿ ಆ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಮೆಜರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಕರೆಕ್ಟಾಗಿ ಬರುತ್ತೆ. ನಾನು ಅದೇ ಥರನೇ ಮಾಡಿದ್ದು. ಸೊ ಇವಾಗೂ ಅಷ್ಟೇ, ಕೆಲವು ಸತಿ ಏನಾದರೂ ಮಿಸ್ ಆದರೆ ನಾನು ಡಯಾಗ್ರಾಮ್ ಬುಕ್ ಇದೆ, ಅದನ್ನು ನೋಡ್ಕೊಂಡು ನಾನಿಲ್ಲಿ ನೀಟಾಗಿ ಎಷ್ಟೆಷ್ಟು ಇಂಚು ಬೇಕೋ ಅಷ್ಟೆಷ್ಟು ಇಂಚಿಗೆ ನಾನು ಡಯಾಗ್ರಾಮ್ನ ಹಾಕ್ಕೊಳ್ತೀನಿ. ಇದು ಮೇನ್ ಬೇಕಾಗಿರೋದು. ನೀವು ಟೈಲರಿಂಗ್ ಮಾಡ್ತೀನಿ ಡಯಾಗ್ರಾಮ್ ನೀಟಾಗಿ ಹಾಕೋದು ಬರಬೇಕು ನಿಮಗೆ. ಆವಾಗಲೇ ನೀವು ಬ್ಲೌಸ್ ಹೊಲಿಯೋದಕ್ಕಾಗೋದು. ಅದೇ ಫ್ರಂಟ್ ಡೀಪ್ ಆಗಿರ್ಬೋದು, ಬ್ಯಾಕ್ ಡೀಪ್ ಆಗಿರ್ಬೋದು, ಎಷ್ಟು ಬೇಕು, ಎಷ್ಟು ತೆಗಿಬೇಕು, ಎಲ್ಲಿ ಎಕ್ಸ್ಟ್ರಾ ಬೇಕು ಅನ್ನೋದೆಲ್ಲ ಮೇನ್ ನಿಮಗೆ ಗೊತ್ತಿರಬೇಕು ಅಲ್ವಾ. ಹಾಗಾಗಿ ಆ್ಯಂಡ್ ನಿಮಗೆ ನಾನು ಸಪ್ರೇಟ್ ವೀಡಿಯೋ ಮಾಡೋದಕ್ಕಾಗ್ತಾಯಿಲ್ಲ ಸದ್ಯಕ್ಕೆ. ಆದರೆ ನೋಡೋಣ, ನಾನು ಅಪ್ಕಮಿಂಗೆಲ್ಲ ಕೆಲವೊಂದಿಷ್ಟು ಸ್ಯಾರೀಸ್ ಇದ್ದಾವೆ ನಾನೇ ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಾನು ಆದರೆ ಡೀಪಾಗಿ ಒಂದೊಂದು ಪಾರ್ಟ್ ವೈಸ್ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಾಂದರೆ ನೀವು ಇನ್ನೂ ತುಂಬ ಚಾನಲ್ಸ್ಗಳಿದೆ, ಟೈಲರಿಂಗ್ ಚಾನಲ್ಸು. ನಾನು ಕೂಡ ಅದನ್ನೇ ನೋಡಿ ಕಲ್ತ್ಕೊಳ್ತಾ ಇದ್ದೆ. ಆದರೆ ನಾನು ಒಂದು ಚಾನಲ್ ಹೆಸ್ರನ್ನು ಬೇಕಾದರೆ ನಿಮಗೆ ಕೊಡ್ತೀನಿ, ಇವಾಗ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಆವಾಗ ನೀವು ಬೇಕಾದ್ರೆ ಅದರಲ್ಲಿ ನೋಡಿಕೊಂಡು ನಿಮಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ನೀವು ಕಲ್ತ್ಕೊಳ್ಳಿ. ಮನೇಲಿ ಆರಾಮಾಗಿ ನೀವು ಕಲಿಬೋದು. ಖಂಡಿತವಾಗ್ಲೂ ಯಾವುದೂ ಕಷ್ಟ ಅಲ್ಲ. ನಾನು ಅಷ್ಟೇ ಬ್ಲೌಸ್ ಹೊಲಿಯೋದು ಕಷ್ಟ ಅನ್ಕೋತಾ ಇದ್ದೆ. ಒಂದು ಸತಿ ಕಲಿತು ಡಯಾಗ್ರಾಮೆಲ್ಲ ಇದಾದ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ನನಗೆ ಬಂತು. ಇವಾಗ ನೋಡ್ಬೋದು, ನನಗೆ ಒಂಚೂರು ಏನಾದರೂ ಇವಾಗ ಎಷ್ಟೊಂದು ದಿವಸ ಆಗೋಗಿತ್ತಲ್ಲ, ಗ್ಯಾಪ್ ಆಗಿತ್ತಲ್ಲ, ಹಾಗಾಗಿ ಬುಕ್ ನೋಡಿಕೊಂಡೆ. ಒಂದು ಸತಿ ನೆನಪಾಯಿತು, ಬುಕ್ ನೋಡಿದ ತಕ್ಷಣ ಓಕೆ ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೀನಿ ಅಷ್ಟೇ. ಹಾಗಾಗಿ ನೀವು ಆದಷ್ಟು ಹೆಂಗೆ ಕಲಿಬೇಕೋ ಹಂಗೆ ಕಲಿತ್ಕೊಂಡು ಮಾಡ್ಕೊಂಡು ಹೋಗಿ. ಇವಾಗ ಇವತ್ತು ನಾನು ನಾನು ಪ್ರಿನ್ಸ್ ಕಟ್ ಹೊಲಿಬೇಕು ಅಂದ್ಕೊಂಡು ಸಡನ್ನಾಗಿ ಮರ್ತೋಗಿ ಡಾಟ್ಸ್ ಇದನ್ನೇ ಮಾಡಿಬಿಟ್ಟೆ, ಮಾರ್ಕ್ ಹಾಕ್ಬಿಟ್ಟೆ. ಹಾಗಾಗಿ ಸರಿ ಆಯಿತು ಬಿಡು, ಇನ್ನೇನು ಮಾರ್ಕ್ ಹಾಕ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಡಾಟ್ಸ್ ಎಲ್ಲ ಹಿಡಿತಾ ಇದ್ದೀನಿ.
ಇವಾಗ ಹೇಗೆ ಕಟ್ ಮಾಡೋದು, ಹೇಗೆ ಇದನ್ನು ಮಾಡೋದು ಅಂತೆಲ್ಲ ನಾನು ಆದಷ್ಟು ಸಪ್ರೇಟ್ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇದರಲ್ಲೇ ಜಾಯಿಂಟ್ ಮಾಡಿಬಿಟ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇರ್ತೀನಿ. ಹಾಗಾಗಿ ನನ್ನ ಮೆಜರ್ಮೆಂಟ್ ಬಂದು ಲೆಂತು 13 ಇದೆ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಚೆಸ್ಟ್ ಬಂದು ನನಗೆ 12 ತೊಗೊಂಡಿದ್ದೀನಿ. ಈ ಥರ ನಿಮಗೆ ಬರೀ ಬಾಯಲ್ಲಿ ಹೇಳಿದ್ರೆ ಅದು ನಿಮಗೆ ಕರೆಕ್ಟಾಗಿ ಅರ್ಥ ಆಗೋಲ್ಲ. ಅದನ್ನು ಪಿಕ್ಚರ್ನ ನೋಡಿ ಕೆಲವೊಂದು ಡೀಟೇಲಾಗಿ ಹೇಳಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ಹಾಗಾಗಿ ನೋಡ್ತೀನಿ ಆದಷ್ಟು ನಾನು ತುಂಬ ಜನ ಕೇಳ್ತಾಯಿದ್ರಿ, ನಾನು ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಯಾವುದಾದ್ರೂ ಬ್ಲೌಸಸ್ನ ಸ್ಟಿಚ್ ಮಾಡಿದಾಗ ಅದಕ್ಕೆ ಅಂತಲೇ ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಫ್ರಂಟು ಬ್ಯಾಕು ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಸ್ಲೀವ್ಸ್ನ ಹಾಕ್ತಾಯಿದ್ದೀನಿ. ಸ್ಲೀವ್ಸ್ ಮಾರ್ಕಿಂಗು ಅಷ್ಟೇ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಮಾಡಬೇಕು, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನನಗೂ ಅಷ್ಟೇ ಇಲ್ಲಿ ಸ್ಲೀವ್ಸು ಸ್ವಲ್ಪ ಕನ್ಫ್ಯೂಷನ್ ಆಗಿ ಇದು ಮಾಡ್ಕೊಬಿಟ್ಟೆ. ಇವಾಗ ನೆಕ್ಸ್ಟ್ ನಾನು ಇನ್ನೂ ಒಂದು ಆ ಕಡೆ ಈ ಕಡೆ ಎಲ್ಲ ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಿ ಇವಾಗ ತಿರ್ಗಾ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅದನ್ನು ಕೊಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಒಂದು 4 ಇಂಚ್ ಎಕ್ಸ್ಟ್ರಾ ಇಡಬೇಕಾಯಿತು ಸ್ಲೀವ್ಸ್ಗೆ, ಅದು ಕಮ್ಮಿ ಮಾಡಿಬಿಟ್ಟೆ. ಲೆಂತ್ ಜಾಸ್ತಿ ಇಕ್ಬಿಟ್ಟೆ, ಅಗಲನ 4 ಇಂಚ್ ಕಮ್ಮಿ ಮಾಡಿಬಿಟ್ಟೆ. ಹೀಗೆ ಕೆಲವೊಂದು ಸರ್ತಿ ಕನ್ಫ್ಯೂಷನ್ ಆಗಿಬಿಡುತ್ತೆ ನನಗೇನೆ. ಆದರೆ ಕನ್ಫ್ಯೂಷನ್ ಆದಾಗ ನಿಮಗೆ ಇನ್ನು ಹೆಂಗೆ ನಾನು ಡೀಟೇಲಾಗಿ ಹೇಳೋಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನನಗೂ ಅಷ್ಟೇ ಅದ್ರ ಕೈಯಲ್ಲಿ ಟಚ್ ಇದ್ದರೆ ಮಾತ್ರ ನಾನು ನಿಮಗೆ ಡೀಟೇಲಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಆಗೋದಿಲ್ಲ. ನಿಮಗೂ ಕೂಡ ಅದು ಕನ್ಫ್ಯೂಷನ್ ಆಗಿಬಿಡುತ್ತೆ. ನೀವು ಕೂಡ ಸುಮಾರಷ್ಟು ವೀಡಿಯೋಸ್ಗಳನ್ನ ನೋಡ್ತೀರಾ, ಅವಾಗ ನಿಮಗೆ ಒಂಥರ ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗಿಬಿಡುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಈ ಒಂದು ವೀಡಿಯೋದಲ್ಲಿ ನನಗೆ ಹೇಳೋದಕ್ಕಾಗಲಿಲ್ಲ, ಹಾಗಾಗಿ ಯಾರೂ ಬೇಜಾರು ಮಾಡ್ಕೋಬೇಡಿ ಹೇಳಲಿಲ್ಲ ಅಂತ. ಖಂಡಿತವಾಗ್ಲೂ ಯಾವ ಥರ ತಗೊಳ್ಳೋದು ಅಂತ ನಾನು ಹೇಳ್ತೀನಿ. ಇವಾಗ ಕೆಲವೊಂದಿಷ್ಟು ಸಣ್ಣ ಪುಟ್ಟದನ್ನ ನಾನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಬ್ಯಾಕ್ ಇನ್ನೂ ಸ್ವಲ್ಪ ಡೀಪ್ ಇಡಬೇಕಾಯಿತು, ನಾನು ಸ್ವಲ್ಪ ಕಮ್ಮಿ ಮಾಡಿದೆ ಅಷ್ಟೇ. ಹಾಗೆ ಇವಾಗ ನೋಡ್ತಾ ಇರ್ಬೋದು ಸ್ಲೀವ್ಸ್ ಎಲ್ಲ ಕಟ್ ಆದಮೇಲೆ ಇವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಕೂಡ ಮೇನ್ ಫ್ಯಾಬ್ರಿಕಲ್ಲಿ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಆ ಡ್ರೆಸ್ ಹೆಂಗೋ ಸ್ಟಿಚ್ ಮಾಡಿಬಿಡ್ಬೋದು ಬೇಕಾದರೆ, ಈ ಬ್ಲೌಸೇ ಸ್ವಲ್ಪ ಕನ್ಫ್ಯೂಷನ್. ಒಂದು ಇಂಚ್ ಹೋದರೂ ಇನ್ನೊಂದು ಇಂಚು ಕಮ್ಮಿ ಆಗಿಬಿಡುತ್ತೆ, ಅದೇ ಒಂದು ಕನ್ಫ್ಯೂಷನು ನನಗೆ. ಹಾಗಾಗಿ ಆ ಒಂದು ಕನ್ಫ್ಯೂಷನಲ್ಲಿ ನಾನು ತಿರ್ಗಾ ಒಂದು 2 ಸತಿ ಪ್ರಾಕ್ಟೀಸ್ ಮಾಡಿದ್ರೇ, ಯಾಕಂದರೆ ತುಂಬ ದಿವಸ ಗ್ಯಾಪ್ ಆಗಿಬಿಡ್ತು ನನ್ನ ಬ್ಲೌಸ್ ಹೊಲಿದು. ಹಾಗಾಗಿ ಈ ಒಂದು ಬ್ಲೌಸಲ್ಲಿ ತುಂಬ ಹೆಚ್ಚು ಕಮ್ಮಿ ಆಗಿಬಿಡ್ತು ಸ್ಲೀವ್ಸ್ ಎಲ್ಲ. ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಏನೂ ಹೇಳಿಲ್ಲ, ಯಾವ ಥರ ಸ್ಟಿಚ್ ಮಾಡೋದು, ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ. ನಂಗೆ ಅದು ಟಚ್ಚಲ್ಲಿದ್ದರೆ ಮಾತ್ರ ನಾನು ನಿಮಗೆ ನಾನು ಹೆಂಗೆ ತುಂಬ ಸುಲಭವಾಗಿ ನಾನು ಮಾಡ್ಕೊಳ್ತೀನಿ ಆ ಥರ ನಿಮ್ಗೆ ಹೇಳ್ಕೊಡೋಕ್ಕೆ ಸಾಧ್ಯ. ಹಾಗಾಗಿ ಇನ್ನೂ ಒಂದು 3-4 ಸೀರೆ ಇದೆ, ಅದನ್ನೆಲ್ಲ ಇನ್ನೊಂದು ಈ ಸೀರೆ ಪರ್ಫೆಕ್ಟ್ ಆದಮೇಲೆ ಆ ಸೀರೆನೂ ಸ್ಟಿಚ್ ಮಾಡಿ ಇನ್ನೊಂದು ಸೀರೆ ಬರುತ್ತೆ, ಆವಾಗ ನಾನು ಅದನ್ನು ಸಪ್ರೇಟ್ ಸ್ಟಿಚಿಂಗ್ ವೀಡಿಯೋನ ನಾನು ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಇಲ್ಲಾಂದರೆ ಇನ್ನೂ ಸ್ಟಿಚಿಂಗ್ ವೀಡಿಯೋಸ್ ತುಂಬಾ ಹಾಕೋರು ಇರ್ತಾರೆ, ಅವರ ಒಂದು ಚಾನಲ್ನ ನೋಡಿ ನೀವು ಕಲ್ತ್ಕೊಳ್ಳಿ. ಯಾರೋ ಒಬ್ಬರ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ ನಾವು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು.
ಕಂಪ್ಲೀಟಾಗಿ ಎಲ್ಲ ಆದಮೇಲೆ ನಾನು ಫ್ರಂಟ್ ಬ್ಯಾಕ್ ಎಲ್ಲನೂ ಅಟ್ಯಾಚ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಗ್ಬಿಟ್ಟಿತ್ತಲ್ಲ ಮಿಷಿನ್ ಮೇಲೆ ಕೂತ್ಕೊಂಡು, ಅಯ್ಯೋ ಬೆನ್ನೆಲ್ಲ ನೋವ್ತಾಯಿತ್ತು, ಕಾಲು ಕೈಯೆಲ್ಲ ನೋವ್ತಾಯಿತ್ತು. ಡೈಲಿ ಸ್ಟಿಚ್ ಮಾಡೋರ್ಗೆ ಒಂಥರ ಆದರೆ ನಾವು ಯಾವಾಗಲೂ ಒಂದ್ಸತಿ ಸ್ಟಿಚ್ ಮಾಡೋಕೆ ಕೂತ್ಕೋತೀವಿ ಅಂದರೆ ಈ ಥ್ರೆಡ್ದು ಅವಾಗವಾಗ ಬಿಚ್ಕೊಳ್ಳೋದೊಂದು ಪ್ರಾಬ್ಲಮ್ಮು, ಈ ಬೆಂದೊಂದು ಪ್ರಾಬ್ಲಮ್ಮು, ಈ ಥರ ಆಗಿಬಿಡುತ್ತೆ. ನಾನು ತುಂಬಾ ಟೈಲರ್ ಮಿಷಿನ್ ಮೇಲೆ ಕೂತ್ಕೊಳ್ಳೋದಿಲ್ಲ, ಯಾಕಂದರೆ ಸಿ ಸೆಕ್ಷನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಯಾಕಂದರೆ ಹೋದ ವಾರ ಎಲ್ಲ ಕಂಪ್ಲೀಟಾಗಿ ರೆಸ್ಟೇ ಇಲ್ದಂಗೆ ಕೆಲಸ ಮಾಡಿರೋದ್ರಿಂದ ಇವಾಗ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಜಸ್ಟ್ ಊಟ ಎಲ್ಲ ಆಯಿತು. ಅಪ್ಪುಗೂ ಕೂಡ ಮಾಡಿಸ್ದೆ, ಅವನಲ್ಲಿ ಆಟ ಆಡ್ತಾ ಇದ್ದಾನೆ. ಮಣ್ಣು ಅಂದರೆ ಅವನು ಗುರು, ಅದಕ್ಕೆ ಮಣ್ಣಲ್ಲೇ ಬಿದ್ದಿರ್ತಾನೆ ಬೆಳಗಿನ ಸಾಯಂಕಾಲ. ಆದರೆ ಮಧ್ಯಾಹ್ನದ ಬಿಡಲ್ಲ, ಜಾಸ್ತಿ ಬಿಸಿಲಿರುತ್ತೆ. ಬೆಳಗ್ಗೆ ಹೊತ್ತಾದರೆ ಸ್ವಲ್ಪ ಬಿಸಿಲಿಗೆ ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಡ್ತೀನಿ. ಮಧ್ಯಾಹ್ನದ ಬಿಡಲ್ಲ, ಆ್ಯಂಡ್ ಮಲಗಿರ್ತಾನೆ. ಇವಾಗ ಎದ್ದು ಅವನು ಕೂಡ ಊಟ ಮಾಡಿ ಆಟ ಆಡ್ತಾ ಇದ್ದಾನೆ. ನಾನು ಇವಾಗ ಸ್ಟಿಚ್ ಮಾಡ್ತಾ ಇದ್ನಲ್ವ, ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡ್ ಕಂಪ್ಲೀಟ್ ಆಯಿತು. ಬ್ಯಾಕ್ ಸೈಡ್ ಇದನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ತೆಗಿಬೇಕು. ತೆಗೆದ್ಬಿಟ್ಟು ಇನ್ನು ಫ್ರಂಟು ಸ್ಲೀವು ಅಟ್ಯಾಚ್ ಮಾಡಿಬಿಟ್ಟು ಪಟ್ಟಿಯೆಲ್ಲ ಅಟ್ಯಾಚ್ ಮಾಡಬೇಕು. ನೋಡೋಣ, ಇವತ್ತು ಕಂಪ್ಲೀಟ್ ಮಾಡಿಬಿಡೋಣ ಬ್ಲೌಸ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಂಡೇ ಒಂದು ಫಂಕ್ಷನ್ ಇದೆ, ಹಾಗಾಗಿ ಅದಕ್ಕೆ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗೆಲ್ಲ ಸ್ಟಿಚ್ ನನಗೇನೋ ಅರ್ಜೆಂಟ್ ಬೇಕು ಅಂದರೆ ಇಲ್ಲೇ ಅಮ್ಮ ಇದ್ದಾರೆ, ಅವರು ಹೊಲ್ಕೊಡ್ತಾರೆ ಬೇಗನೆ. ಮೊನ್ನೆನೂ ಅಷ್ಟೇ ಹಾಗೆ ಅರ್ಜೆಂಟ್ಗೆ ಕೊಟ್ಟಿದ್ದೆ, ಹೊಲ್ಕೊಟ್ಟಿದ್ರು. ಹಾಗಾಗಿ ಇವಾಗ ನಂಗೆ ಟೈಮ್ ಇದೆ, ಸೊ ಟೈಮ್ ಇದ್ದಾಗ ಏನಕ್ಕೆ ವೇಸ್ಟ್ ಮಾಡೋದು, ನಾನೇ ಹೊಲ್ಕೋತೀನಿ. ಟೈಮ್ ಇಲ್ಲ, ನಂಗೆ ಅರ್ಜೆಂಟ್ ಬೇಕು ಅಂತಂದರೆ ಅವ್ರ ಕೈಲಿ ಹೊಲಿಸ್ಕೊತೀನಿ, ಆ ಥರ ಮಾಡ್ತೀನಿ. ಇವಾಗ ಇದು ಒಂಚೂರಿದೆ ಅಲ್ವ, ಕಂಪ್ಲೀಟ್ ಮಾಡಿಬಿಡೋಣ. ಆದರೆ ನಾನು ಕಟ್ಟಿಂಗ್ದೆಲ್ಲ ನಿಮಗೆ ಸ್ವಲ್ಪ ಮೇಲ್ಮೇಲೆ ಹಾಕಿರ್ತೀನಿ, ನೀವು ನೋಡ್ಬೋದು. ಸ್ಟಿಚ್ಚಿಂಗ್ದು ಏನಾದರೂ ಬೇಕು ಅಂದರೆ ಬೇಕಾದ್ರೆ ಅದನ್ನ ಸಪ್ರೇಟಾಗಿ ನಾನು ಮಾಡ್ತೀನಿ. ಪಾಪ ಒಬ್ಬರು ಕೇಳ್ತಾನೆ ಇದ್ರು ಕಟ್ಟಿಂಗ್ದು ಮತ್ತು ಸ್ಟಿಚ್ಚಿಂಗ್ದೆಲ್ಲ ವೀಡಿಯೋ ಹಾಕಿ, ನಂಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಾನೇನಂದರೆ ಇಷ್ಟು ದಿನ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ ಕಟ್ಟಿಂಗ್ದು. ಮತ್ತು ಏನಂದರೆ ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ನಿಮಗೆ, ಬೇಗ ಕಲಿಬೇಕು, ಬೇಗ ಸ್ಟಿಚ್ ಮಾಡಬೇಕು ಅಂದರೆ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದು. ಒಂದು ಸತಿ ಕೂತ್ಕೋಗ್ಬಿಟ್ರೆ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಸ್ಟಿಚಿಂಗ್ನ ಆರಾಮಾಗಿ ಕಲಿಬೋದು. ಹಾಗಾಗಿ ನಾನು ಸ್ವಲ್ಪ ತಡ ಮಾಡ್ತಾಯಿದ್ದೀನಿ ಅಷ್ಟೇ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಮತ್ತು ಸ್ಟಿಚಿಂಗ್ದೆಲ್ಲ ನೀಟಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ನೀವು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಟಿಚಿಂಗ್ನ ಕಲಿತಾ ಇರಿ, ಯಾವ ಥರ ಬರುತ್ತೋ ಆ ಥರ ಕಲಿತಾ ಇರಿ. ಆಮೇಲೆ ಬೇಕಾದ್ರೆ ನೀವು ಪರ್ಫೆಕ್ಟ್ ಆಗ್ತೀರ. ನಾನು ಅಷ್ಟೇ, ನಾನೇನು ತುಂಬ ಪರ್ಫೆಕ್ಟಾಗಿ ಹೊಲಿತೀನಿ ಅಂತ ಇಲ್ಲ, ನನ್ನ ಮಟ್ಟಿಗೆ ನಾನು ಕರೆಕ್ಟಾಗಿ ಹೊಲ್ಕೋತೀನಿ ಅಷ್ಟೇ. ಬೇರೆಯವ್ರದ್ದು ಯಾರ್ದು ಇದುವರೆಗೂ ಈಸ್ಕೊಂಡು ಅವ್ರಿಗೆ ಹೊಲ್ಕೊಟ್ಟು ಆ ಶೇಪು ಇದಾಗೋದು ಅದು ಇದು ಟೆನ್ಷನ್ನೇ ಬೇಡ. ನಮಗೇನಾದರೂ ಈ ಥರ ಡೈಲಿ ಯೂಸಸ್ ಸ್ಯಾರೀಸು ಆ ಥರ ನಮಗೂ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ನಮಗೂ ಕೂಡ ಒಂದು ಒಳ್ಳೆ ಇದು ಕೂಡ ಆಗುತ್ತೆ ಅಲ್ವಾ. ಓಕೆ, ನಮ್ಮ ಸೀರೆ ನಾವಾದರೂ ಹೊಲ್ಕೋಬೋದು ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ಎಷ್ಟೋ ಹೊಸ ಥರದ್ದು ಏನಾದರೂ ಒಂದು ಟ್ರೈ ಮಾಡಿ. ಬ್ಯಾಕ್ ಸೈಡ್ ರೆಡಿ ಮಾಡಿದ್ಮೇಲೆ ಇವಾಗ ಫ್ರಂಟ್ ಸೈಡ್ನ ರೆಡಿ ಮಾಡ್ತಾಯಿದ್ದೀನಿ. ಫ್ರಂಟ್ ಸೈಡ್ ರೆಡಿ ಮಾಡೋ ಅಷ್ಟೊತ್ತಿಗೆ 5:15 ಆಗಿಬಿಟ್ಟಿತ್ತು. ಹಾಗಾಗಿ ಮನೆ ಕೆಲಸ ಕೂಡ ಹಾಗೆ ಇತ್ತು, ಯಾಕಂದರೆ ಎಲ್ಲ ಬಟ್ಟೆ ಎಲ್ಲ ಒಗ್ದಾಕಿದ್ದೆ ಮೊನ್ನೆ. ಹಾಗಾಗಿ ಅದನ್ನೆಲ್ಲ ತಂದು ಮಡ್ಚಿಕ್ಬೇಕು, ಪಾತ್ರೆ ತೊಳೆಯೋದಿತ್ತು. ಹಾಗಾಗಿ ಫ್ರಂಟ್ ಮಾತ್ರ ರೆಡಿ ಮಾಡಿ ಇಟ್ಬಿಟ್ಟು, ಅದನ್ನು ಡಾಟ್ಸ್ ಇನ್ನೂ ಹಿಡ್ದಿರಲಿಲ್ಲ, ಡಾಟ್ಸ್ ಆಮೇಲೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಹಾಗೆ ಬಿಟ್ಟಿದ್ದೀನಿ. ಇದು ಕಂಪ್ಲೀಟ್ ಬ್ಲೌಸ್ ಯಾವ ಥರ ಆಯಿತು ಅಂತ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಸಡನ್ನಾಗಿ ನಾನು ಸ್ಟಿಚಿಂಗ್ ಕೂತ್ಕೊಂಡಾಗ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ ಆಯಿತು ಅಂತ ನಾನು ಹೇಳಿದ್ನಲ್ಲ, ಹಾಗಾಗಿ ನಾನು ನಿಮಗೆ ವೀಡಿಯೋಸ್ನ ನಾನು ಮಾಡಿ ತೋರಿಸಲು ಎಕ್ಸ್ಪ್ಲೈನ್ ಮಾಡಿಲ್ಲ. ಖಂಡಿತವಾಗ್ಲೂ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮಗೆ ವೀಡಿಯೋನ ಮಾಡಿ ಹಾಕ್ತೀನಿ, ಯಾರು ಬೇಜಾರು ಮಾಡ್ಕೊಬಿಡಿ ಆ ಒಂದು ವಿಷಯದಲ್ಲಿ. ಸೊ ನೆಕ್ಸ್ಟ್ ನಿಮಗೆ ಡೈಲಿ ವ್ಲಾಗ್ಸ್ ಎಲ್ಲ ಮಾಡಿ ಡೈಲಿ ಹಾಕಿ ಅಂತ ಕೇಳ್ತಾಯಿದ್ರೆ. ಆ್ಯಂಡ್ ಇವಾಗ ವರ್ಕ್ ಅದು ಇದು ಅಂತೆಲ್ಲ ಬ್ಯುಸಿಯಾಗಿರೋದ್ರಿಂದ ನನಗೂ ಸ್ವಲ್ಪ ಗ್ಯಾಪ್ ಬೇಕು. ಕಂಟಿನ್ಯೂಸ್ ಆಗೂ ಕೂಡ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮಾಡೋದಕ್ಕಾಗಲ್ಲ, ಯಾಕಂದರೆ ಅಪ್ಪು ಕೂಡ ಜೊತೆಲೇ ಇದ್ದಾನೆ. ಅವನ್ನ ಸುಧಾರಿಸ್ಕೊಂಡು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಯಾಕಂದರೆ ಅವನು ಮಧ್ಯದಲ್ಲಿ ಬಂದು ಮಾತಾಡ್ತಾ ಇರ್ತಾನೆ, ಅದನ್ನೆಲ್ಲ ರೆಕಾರ್ಡ್ ಮಾಡೋದಕ್ಕಾಗಲ್ಲ ಅಲ್ವಾ, ಏನೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ. ಹಾಗೆ ಅವಾಗವಾಗ ನನಗೆ ಈ ಥರ ಮೆಸೇಜ್ಗಳು ಕೂಡ ಬರ್ತಾ ಇರುತ್ತೆ, ಎನ್ಕ್ವೈರಿಗಳು ಬರ್ತಾ ಇರುತ್ತೆ, ಮೇಕಪ್ದಾಗಿರ್ಬೋದು ಎಲ್ಲನೂ. ಅದನ್ನು ಹಾಗೆ ಅವ್ರ ಹತ್ರ ಮಾತಾಡಿಕೊಂಡು. ಹಾಗೆ ನಂಗೆ ಸುಮಾರು ಜನ ಕೇಳ್ತಾಯಿದ್ರಿ, ಮೇಕಪ್ ಬಗ್ಗೆ ಡೀಟೇಲ್ಸ್ ಹೇಳಿ, ನೀವು ಯಾವ ಥರ ಬಿಗಿನಾಗಿ ಪ್ರಾಡಕ್ಟ್ಸ್ಗಳನ್ನಾಗಿರ್ಬೋದು ಹೇಗೆಲ್ಲ ತೊಗೊಳ್ತಾ ಇದ್ರಿ ಅಂತ. ಅದನ್ನು ಆದಷ್ಟು ಬೇಗನೆ ಹಾಕ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅದರಲ್ಲೇನು ಮುಚ್ಚುಮರೆ ಅಂತ ಇದ್ದೇನಿಲ್ಲ, ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಯಾವಾಗ ಫ್ರೀ ಇರ್ತೀನೋ ಆವಾಗ ನಾನು ಆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಒಟ್ಟಿನಲ್ಲಿ ಎಲ್ಲ ವೀಡಿಯೋಸು ಕೂಡ ಬರುತ್ತೆ, ನಿಮಗೆ ಯಾವ್ದು ಕೇಳಿದ್ರೆ ಅದನ್ನು. ಫ್ರಂಟ್ ಏನಿದೆಯಲ್ಲ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ನಾನಿವಾಗ ಹಂಗೆ ಫೋನ್ನ ನೋಡಿಕೊಂಡು ಬಟ್ಟೆನ ಮಡ್ಚಿಕ್ತಾ ಇದ್ದೀನಿ ಬೇಗನೆ. ಚಿಕ್ಕಿದ್ನ ಎಸತಿ ಮಡ್ಚಿಕ್ತಾ ಇದ್ದಿ ಹಾಂ, ಕಶಿಫ್ನ ಎಸತಿ ಮಡ್ಚಿಕ್ತಾ ಇದೆಯಪ್ಪೋ. ದಮ್ಮಿ ಅಲ್ಲ, ಅದು ಗೊಂಬೆ. ಗೊಂಬೆ ಅದು ಗೊಂಬೆ, ಅದು ಅಷ್ಟೇ. ಮಡ್ಚಿಕ್ ಬಿಡು, ಎತ್ತಿಕ್ ಬಿಡೋಣ.
ಹಂಗೆ ಮಡ್ಚಿಕದು. ವೆರಿ ಗುಡ್. ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಮಗ ನನ್ನೆಲ್ಲ ಕೆಲಸಕ್ಕೂ ಸಹಾಯ ಮಾಡ್ತಾನೆ, ಅದೊಂದು ಖುಷಿ. ಸಹಾಯ ಮಾಡೋದ್ರ ಜೊತೆಗೆ ಎಕ್ಸ್ಟ್ರಾ ಕೆಲಸನೂ ಕೊಡ್ತಾನೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.